ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನಿಲ್ಲಿ ಆರೋಗ್ಯಕರವಾಗಿರುವಂತಹ ಹುಣಸೆ ಹಣ್ಣಿನ ಪಾನಕ ಮಾಡಿದ್ದೀನಿ. ಇದೇನಪ್ಪ ಹುಣಸೆ ಹಣ್ಣಿನ ಪಾನಕನ ಅಂತ ನೀವು ಅಂದ್ಕೊಬಹುದು. ಆದರೆ ಈ ಹುಣಸೆ ಹಣ್ಣಿಂದ ನಮಗೆ ಎಷ್ಟೆಲ್ಲ ಲಾಭಗಳಿವೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಇದು. ಈ ಸುಡೋ ಬಿಸಿಲಿಗೆ ನಾವು ಎಷ್ಟೇ ಜ್ಯೂಸ್ಗಳನ್ನು ಕುಡಿದ್ರೂ ಸಹ ಬಾಯಾರಿಕೆ ಹೋಗೋದಿಲ್ಲ, ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ. ರೆಡಿ ಜ್ಯೂಸನ್ನು ನಾವು ಅವಾಗವಾಗ ಕುಡಿಯೋದಕ್ಕಿಂತ ಈ ಥರ ಹುಣಸೆ ಹಣ್ಣಿನ ಪಾನಕನ ಮನೆಯಲ್ಲೇ ಮಾಡಿಕೊಂಡು ಕುಡಿದು ನೋಡಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ನಮ್ಮ ಮೈಗೂ ಅಷ್ಟೇ ಒಳ್ಳೆಯದು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ ನನ್ನ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣು ತಗೊಳ್ಳುವಾಗ ಹೊಸ ಹುಣಸೆ ಹಣ್ಣನ್ನು ತಗೊಳ್ಳಿ, ಹಳೆ ಹುಣಸೆ ಹಣ್ಣನ್ನು ತಗೋಬೇಡಿ. ಯಾಕೆ ಅಂದರೆ ಹಳೆ ಹುಣಸೆ ಹಣ್ಣು ಸ್ವಲ್ಪ ಕಪ್ಪಗಿರುತ್ತೆ, ಹೊಸ ಹುಣಸೆ ಹಣ್ಣು ಈ ಥರ ಇರುತ್ತೆ. ಹಾಗಾಗಿ ಹೊಸ ಹುಣಸೆ ಹಣ್ಣು ತಗೊಳ್ಳಿ. ಇವಾಗ ನಾನಿಲ್ಲಿ ಇದನ್ನು ಒಂದು 2 ಸರಿ ಮೇಲೆ ತೊಳಿತಾ ಇದ್ದೀನಿ. ಯಾಕೆಂದರೆ ಧೂಳು ಮತ್ತು ಕಸ ಕಡ್ಡಿ ಏನಾದರೂ ಇರುತ್ತೆ. ಹಾಗಾಗಿ ಅದನ್ನು ಒಂದು 2 ಸರಿ ತೊಳೆದ್ಬಿಟ್ಟು ಇವಾಗ ಬಿಸಿನೀರನ್ನು ಹಾಕ್ತಾ ಇದ್ದೀನಿ. ಬಿಸಿನೀರು ಹಾಕಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣೀರು ಹಾಕಿದರೆ ಬೇಗ ಹುಳಿ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರನ್ನು ಹಾಕಿ ಒಂದು 5 ನಿಮಿಷ ಬಿಡೋದ್ರಿಂದ ಹುಳಿ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ನೆಂದಿರುತ್ತೆ. ಹಾಗಾಗಿ ಇವಾಗ ಅದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ಪೂನು ಚಿಕ್ಕದಿದೆ, ಹಾಗಾಗಿ ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಕಾಳುಮೆಣಸು ಹಾಕ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ಪಾನಕಕ್ಕೆ ನಾವು ಜಾಸ್ತಿ ಖಾರ ಏನು ಹಾಕೋದು ಬೇಡ, ಮೀಡಿಯಮ್ ಆಗಿ ಖಾರ ಇದ್ದರೆ ಸಾಕು. ಹಾಗಾಗಿ ನೀವು ಕಾಳುಮೆಣಸಿನ ಬದಲಾಗಿ ಪೆಪ್ಪರ್ ಪುಡಿನೂ ಸಹ ಹಾಕ್ಕೋಬಹುದು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಒಂದು 4 ರಿಂದ 5 ಪುದೀನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ಪಾನಕಕ್ಕೆ ಸಕ್ಕರೆಗಿಂತ ಬೆಲ್ಲನೇ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಪಾನಕಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಕಪ್ಪು ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಬಿಳಿ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೊಂಡು ಹುಣಸೆ ಹಣ್ಣಿನ ಪಾನಕನ ಮಾಡ್ಕೊಬಹುದು. ಇವಾಗ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಬೇಡಿ, ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಳ್ಳಿ. ಇವಾಗ ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸೋಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಪೂರ್ತಿ ತೆಳುವಾಗೋವರೆಗೂ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದನ್ನು ದೊಡ್ಡ ಪಾತ್ರೆಗೆ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ತಿರುಗಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಅಗಲವಾಗಿರುವಂತಹ ಒಂದು ಪಾತ್ರೆ ತಗೊಂಡು ಅದ್ರ ಮೇಲೆ ಹಿಟ್ಟು ಜಲಸೋ ಜರಡಿ ಇರುತ್ತೆ ನೋಡಿ, ಅದನ್ನು ಇಟ್ಟು ಈ ಥರ ಸೋಸ್ಕೊಳ್ತಾ ಇದ್ದೀನಿ. ನಾವೇನಾದರೂ ಕಾಫಿ ಟೀ ಸೋಸ್ತೀವಲ್ಲ, ಆ ಜಾಲರಿಯಲ್ಲಿ ಸೋಸಿದ್ವು ಅಂದರೆ ಬೇಗ ಇಳಿಯೋದಿಲ್ಲ ಮತ್ತು ಆವಾಗವಾಗ ಈ ಥರ ತರಿ ಇರೋದನ್ನು ತೆಗೆದಾಕ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾನು ಹಿಟ್ಟು ಜಲಸೋ ಜರಡಿ ಇಟ್ಟು ಈ ಥರ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಬೇಗನೆ ಸೋಸ್ಕೊಂಡಾಯಿತು. ಇವಾಗ ತರಿಯಾಗಿರೋದೆಲ್ಲ ಹಾಗೆ ಉಳಿದಿದೆ. ಈ ಹುಣಸೆ ಹಣ್ಣಿನ ಪಾನಕ ಕುಡಿಯುವಾಗ ಪೂರ್ತಿ ನೀರು ಥರ ಇದ್ದರೆ ಕುಡಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ ತರ್ತರಿ ಇರೋದೆಲ್ಲ ಹಾಗೆ ಉಳ್ಕೊಂಡಿದೆ. ಇವಾಗ ಇದನ್ನು ತೆಗೆದು ಹೊರಗಡೆ ಹಾಕ್ತಾ ಇದ್ದೀನಿ. ಇವಾಗ ನಿಂಬೆಹಣ್ಣು, ಟೊಮೊಟೊ, ವಿನೆಗರ್ ಅದು ಇದು ಅಂತ ಕೆಲವರು ಈ ಹುಣಸೆ ಹಣ್ಣನ್ನೇ ಮರೆತುಬಿಟ್ಟಿದ್ದಾರೆ. ಅಡುಗೆ ತಿಂಡಿಗಳಿಗೆ ಇದನ್ನು ಬಳಸೋದೇ ಇಲ್ಲ. ಈ ಹುಣಸೆ ಹಣ್ಣಿನ ಬಗ್ಗೆ ಗೊತ್ತಿರೋರಂತೂ ಇವತ್ತಿಗೂ ಅಡುಗೆ ತಿಂಡಿಗಳಿಗೆ ಈ ಹುಣಸೆ ಹಣ್ಣನ್ನೇ ಬಳಸ್ತಿದ್ದಾರೆ. ಯಾಕೆಂದರೆ ಈ ಹುಣಸೆ ಹಣ್ಣಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಹುಣಸೆ ಹಣ್ಣಿನ ಬಗ್ಗೆ ಗೊತ್ತಿಲ್ಲದೆ ಇರೋರು ದಯವಿಟ್ಟು ವಾರದಲ್ಲಿ ಒಂದು 3 ದಿನನಾದರೂ ಈ ಥರ ಹುಣಸೆ ಹಣ್ಣಿನ ಪಾನಕ ಮಾಡ್ಕೊಂಡು ಕುಡಿದು ನೋಡಿ, ಮೈಗೆ ತುಂಬಾ ಒಳ್ಳೆಯದು. ಈ ಪಾನಕನ ನಾನು ಶನಿವಾರದ ದಿನ ಮಾಡಿದೆ, ಮಕ್ಕಳಿಗೆ ಹಾಫ್ ಡೇ ಇರುತ್ತೆ. ಹಾಗಾಗಿ ನನ್ನ ಮಗ ಒಂದು ಗ್ಲಾಸ್ ಕುಡಿತಾ ಇದ್ದಾಗೇ ಹೇಳ್ದ, ಅಮ್ಮ ಈ ಥರ ಜ್ಯೂಸು ಮತ್ತು ಈ ಥರ ರುಚಿ ನನಗೆ ಎಲ್ಲೋ ಗೊತ್ತು ಕಣಮ್ಮ, ನಾನು ಎಲ್ಲೋ ಕುಡ್ದಿದ್ದೀನಿ ಈ ಥರ ಜ್ಯೂಸ್ನ ಅಂತ ಹೇಳ್ದ. ಆವಾಗ ನಾನು ಹೇಳಿದೆ, ಮಗನೇ ನೀನು ₹1 ಕೊಟ್ಟು ಹುಣಸೆ ಹಣ್ಣಿನ ಚಾಕ್ಲೇಟು ಅಂತ ಅಂಗಡಿಯಿಂದ ತೊಗೊಂಡು ಬರ್ತೀಯ ನೋಡು, ಅದೇ ಇದು, ಆದರೆ ಅದು ಚಾಕ್ಲೇಟು, ಇದು ಪಾನಕ ಮಗನೇ ಅಂತ ಹೇಳಿದೆ. ನನ್ನ ಮಗನಿಗೆ ಪಾನಕದ ರುಚಿ ತುಂಬಾ ಇಷ್ಟ ಆಯಿತು ಅನಿಸುತ್ತೆ. 1-2 ಗ್ಲಾಸ್ ಪಾನಕನ ಕುಡಿದ್ಬಿಟ್ಟು, ಅಮ್ಮ ನನಗೆ ಮುಂದಿನ ಶನಿವಾರನೂ ಇದೇ ಥರ ಪಾನಕ ಮಾಡಿಕೊಡು ಅಂತ ಕೇಳಿದ್ದಾನೆ. ಮುಂದಿನ ಶನಿವಾರನೂ ನಾನು ಇದೇ ಥರ ಪಾನಕನ ಮಾಡಿಕೊಡ್ತೀನಿ. ಇವಾಗ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನನ್ನ ಕೈಯಲ್ಲಿ 1 ಇಡೀ ಹುಣಸೆಹಣ್ಣಿಗೆ ನಾನಿಲ್ಲಿ 1 ಲೀಟರ್ ಆಗೋಷ್ಟು ಪಾನಕ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪಾನಕನ ನೀವು ಮಾಡ್ಕೊಳ್ಳಿ. ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲದೂ ಕರೆಕ್ಟಾಗಿದೆ, ಯಾವುದು ಜಾಸ್ತಿ ಆಗಿಲ್ಲ. ಈ ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರನ್ನು ಕುಡಿತೀವಿ ಮತ್ತು
ಅಂಗಡಿಯಿಂದ ರೆಡಿ ಜ್ಯೂಸ್ಗಳನ್ನು ತಗೊಂಡು ಬಂದು ಕುಡಿತೀವಿ. ಅದಕ್ಕಿಂತ ಈ ಥರ ನೇಚರಾಗಿರುವಂತಹ ಪಾನಕಗಳನ್ನು ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲಿ ಈ ಥರ ಹುಣಸೆಹಣ್ಣಿನ ಪಾನಕನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಹುಣಸೆಹಣ್ಣಿನ ಪಾನಕ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.